ಪಾದಯಾತ್ರೆಗೆ ಸೆಡ್ಡು ಹೊಡೆದ ಕಾಂಗ್ರೆಸ್. ಜನಾಂದೋಲನ ನಾಳೆ ಸಿಎಂ ತವರಿನಲ್ಲಿ ನಡೀತಾ ಇರುವಂತದ್ದು ಈ ಜನಾಂದೋಲನ ಸಮಾವೇಶ. ಈ ಸಮಾವೇಶದಲ್ಲಿ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ದೋಸ್ತಿ ಯಾತ್ರೆ ಆಗಮಿಸುವ ಒಂದು ದಿನ ಮುಂಚೆ ಈ ಸಮಾವೇಶವನ್ನ ನಡೆಸಲಾಗುತ್ತೆ. ಇದರಲ್ಲಿ ಸಿಎಂ ಡಿಸಿಎಂ ಸೇರಿ 10 ಹಲವು ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಮಾವೇಶದಲ್ಲಿ ಮೈತ್ರಿ ವಿರುದ್ಧ ಈ ಸಂದರ್ಭದಲ್ಲಿ ಗುಡುಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಬ್ವಿಯಸ್ಲಿ ಈಗ ಆಲ್ರೆಡಿ ಸಿಕ್ಕಿದೆ ಒಂದಿಷ್ಟು ಘಟನಾವಳಿಗಳು. ಅದನ್ನೇ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಈಗ ಈ ಜನಾಂದೋಲನ ಸಮಾವೇಶದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ವಿರುದ್ಧ ಗುಡುಗಲಿದ್ದಾರೆ. ಸರ್, ಈಗ ಸಾಕಷ್ಟು ಸಾಕ್ಷಿಗಳು ಘಟನೆಗಳು ಕೂಡ ಎಲ್ಲವೂ ಪ್ಲಸ್ ಆಗ್ತಾ ಇದೆ ಈಗ ಕಾಂಗ್ರೆಸ್ನವರಿಗೆ. ಹೆಂಗ್ ಹೇಳ್ತೀರಿ? ಈಗ ಮೈತ್ರಿಯಲ್ಲಿ ಇವರು ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಇವರೊಳಗೆ ಆಗ್ತಾ ಇಲ್ಲ ಸರ್, ಪ್ರತಿಷ್ಠೆ ಆಗ್ತಾ ಇದೆ. ಪಾದಯಾತ್ರೆ ಒಂದು ಸಿಂಬೋಲಿಕ್ ಆಗಿ ಅಷ್ಟೇ, ಅಂದ್ರೆ ಏನೋ ಆಗ್ತಿದೆ ಅಂತ ಹೇಳಿ. ಆದ್ರೆ ನಾನು ಹೇಳ್ದಲ್ಲ, ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಾನು ಈ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು 2010ರಲ್ಲಿ. ಆಗ ನಾನು 15 ದಿನಗಳು ಕೂಡ ನಾನು ಹೋಗಿದ್ದೆ. ಆಗ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿ ಏರಿಯಾದಲ್ಲಿ ಹೇಳ್ತಾ ಇದ್ರು, ನೋಡ್ರಿ ಜನಾರ್ದನ್ ರೆಡ್ಡಿ 1 ಲಕ್ಷ ಕೋಟಿ, ಅವ್ರದ್ದೊಂದು ಭಾಷೆ ಇದೆಯಲ್ಲ, 1 ಲಕ್ಷ ಕೋಟಿ ಅಂತ. ಆಮೇಲೆ ಅದ್ರ ಜೊತೆ ಇದ್ದಂತ ನಾಗೇಂದ್ರನ ಪಾರ್ಟಿ ತಗೊಂಡ್ರೆ ಅದು ಬೇರೆ ವಿಚಾರ. ಇವರಿಬ್ರು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾನೆ ಇಲ್ಲ. ಆದ್ರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನೀವು ಹೇಳ್ದಂಗೆ ನಾಳೆ ಜನಾಂದೋಲನ ಸಮಾವೇಶ ಮೈಸೂರಲ್ಲಿ ನಡೀತಾ ಇದೆ. ನಾಡಿದ್ದು ಈ ಪಾದಯಾತ್ರೆ ಅಲ್ಲಿಗೆ ತಲುಪುತ್ತೆ. ಈ ಪಾದಯಾತ್ರೆ ತಲುಪೋದಕ್ಕಿಂತ ಒಂದು ದಿವಸ ಮೊದಲೇ ಅಲ್ಲಿ ನಾಳೆ ಇದೆಯಲ್ಲ, ನಾಳೆ ಈ ಬಿಜೆಪಿ ಮತ್ತು JDS ನ ಕೆಲವು ಅವಾಂತರಗಳಿರುತ್ತೆ. ಇವನ್ ಕುಮಾರಸ್ವಾಮಿದು ಇರ್ಬೋದೇನೋ ಗೊತ್ತಿಲ್ಲ, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಅದೆಲ್ಲ ಹೇಳ್ತಾರೆ ನಾಳೆ. ಅವರು ಬರೋದಕ್ಕಿಂತ ಮೊದಲು ಹೇಳ್ತಾರೆ. ಅಂದ್ರೆ ಜನಾಂದೋಲನ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತೇಳಿ. ಆಮೇಲೆ ಈ ಪಾದಯಾತ್ರೆ ಜನಾಂದೋಲನ ನಥಿಂಗ್ ಡೂಯಿಂಗ್, ಅದರಿಂದ ಏನು 5 ನಯಾ ಪೈಸಾ ಯೂಸ್ ಇಲ್ಲ. ಪಾಯಿಂಟ್ ಏನು ಗೊತ್ತಾ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ಲವ? ಆ ಅನುಮತಿ ಕೊಡೋದಕ್ಕೆ ಜನಾಂದೋಲನ ರೂಪಿಸಬೇಕು ಅಂತ ಹೇಳಿ JDS ಮತ್ತು ಬಿಜೆಪಿ ಅದನ್ನ ಮಾಡ್ತಿರೋದು. 1 ನಯಾ ಪೈಸೆ ಲಾಭ ಇಲ್ಲ ಅದರಿಂದ ಏನು ಸಿದ್ದರಾಮಯ್ಯನವರಿಗೆ ಹಾನಿ ಆಗೋದಿಲ್ಲ. ಹಾನಿ ಯಾವಾಗ ಆಗತ್ತೆ? ರಾಜ್ಯಪಾಲರು ಪ್ರಾಸಿಕ್ಯೂಷನ್. ರಾಜ್ಯಪಾಲರು ಯಾಕೆ ಕೊಡ್ತಾ ಇಲ್ಲ ಇಲ್ಲಿ ತನಕ? ಇನ್ ಕೇಸ್ ಏನಾದ್ರು ಕೊಟ್ಟು ಅವಕಾಶ ಇಲ್ಲ. ಈಗ ಅಲ್ಲಿ ಏನಾಗುತ್ತೆ, ಇವತ್ತೇನಾದ್ರೂ ಕೊಟ್ರೆ ಏನಾಗುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ, ಎಲ್ಲರೂ ಅಲ್ಲೇ ಪಕ್ಕದಲ್ಲಿದ್ದಾರೆ, ಬಾರೋ ಅಂತೇಳಿ ಗಲಾಟೆ ಮಾಡಬಹುದು. ಸಿಂಪಲ್ ಆಗಿ ಹೇಳ್ತಾರೆ. ಇಂಡಿ ಮೈತ್ರಿ ಕೂಡ ಗಲಾಟೆ ಮಾಡುತ್ತೆ, ನೋಡಿ ನಮ್ಮ ನಾಯಕರ ವಿರುದ್ಧ ಹಿಂಗ್ ಮಾಡಿದಿರಿ ಅಂತ. ಶುಕ್ರವಾರ ಮುಗ್ದೋಗ್ಬಿಡುತ್ತೆ, ನಾಳೆ ಮುಗ್ದೋಗ್ಬಿಡುತ್ತೆ, ಶನಿವಾರ ಭಾನುವಾರ ರಜಾ, ಸೋಮವಾರ ಕೊಡ್ತಾರಂತೆ. ಸೋಮವಾರ ಕೊಡ್ತಾರೆ. ಆಮೇಲೆ ರಾಜ್ಯಪಾಲರಿಗೂ ಸ್ವಲ್ಪ ಹಿಚ್ಕಿ ಶುರುವಾಗಿದೆ. ಅದನ್ನು ನಿಲ್ಲಿಸೋದಕ್ಕೂ ಅವಕಾಶಗಳಿದೆ. ಆದ್ರೆ ವಿಷಯ ಏನಪ್ಪಾ ಅಂತಂದ್ರೆ ಓವರ್ ಆಲ್ ಇರೋದು ಇಷ್ಟೇ ನಿಕೇಶ್, ಈ ಗಲಾಟೆ ದೊಡ್ಡದಾಗಬೇಕು, ಇರುಸು ಮುರುಸು ಆಗಬೇಕು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವಂತ ನಾಯಕ ಕೆಳಗಿಳಿದ್ರೆ ಅಹಿಂದ ಸಿಡ್ದೇಳತ್ತೆ, ಕಾಂಗ್ರೆಸ್ ಇಂದ ದೂರ ಹೋಗುತ್ತೆ, ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ. ಆಮೇಲೆ ಎಲ್ಲಾ ಲೆಕ್ಕಾಚಾರಗಳು ಎಲ್ಲಾ ಟೈಮಲ್ಲೂ ಸರಿಯಾಗೋದಿಲ್ಲ. ಒಮ್ಮೊಮ್ಮೆ ನೀವು ತಪ್ಪು ಬರ್ದಿದ್ರು ಕೂಡ ಪಾಸ್ ಆಗಿರ್ತೀರಿ. ಪಾಸ್ ಆಗಿರೋದಿಲ್ವಾ? 100% ಆಗಿದ್ದೀರಾ? ಇಲ್ಲ. ಓಕೆ, ಇವರು ನಿಕೇಶ್ ಅಂತ ಅಂದ್ಬಿಟ್ಟು ಇವರು ಕುಂದಾಪುರ ಕೋಲಾರದಲ್ಲಿರೋ ಕೊಲ್ಲೂರು ದೇವಸ್ಥಾನದಲ್ಲಿ ನೀವು ದೇವರನ್ನ ಭಾಳ ಅಂದರೆ ದರ್ಶನ ಮಾಡಬೇಕು ಅಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನಿಕೇಶ್ ಇವರ ಹೆಸರು. ನನಗೆ ಇವರನ್ನು ನೋಡಿದಾಗ ಈ ಒಬ್ಬ ಡಾಕ್ಟರ್ ಭೋಸ್ಲೆ ಅಂತಿದ್ದಾರೆ, ನೀಲ್ ನಿತಿನ್ ನಿಕೇಶ್ ಅಂತ ಹೇಳ್ತಾ ಇರ್ತಾರೆ. ನೀಲ್ ನಿತಿನ್ ನಿಕೇಶ್ ಯಾವಾಗಲೂ ನೀವು ಹೇಳ್ತಾ ಇರ್ತೀರ. ನೀಲ್ ಅಂದರೆ ಮುಕೇಶ್ ಸಿಂಗರು, ಅವರ ಮಗ ನಿತಿನ್ ಮುಕೇಶ್, ಅವರ ಮಗ ನೀಲ್ ನಿತಿನ್ ಮುಕೇಶ್. ಮುಕೇಶ್ ಯಾರು ಹೇಳಿ? ಅಂಬಾನಿ ಅಂತೂ ಅಲ್ಲ. ಮುಕೇಶ್ ಯಾರು ಅಂತಂದ್ರೆ ಬಹಳ ಒಳ್ಳೆ ಸಿಂಗರ್, ರಾಜ್ ಕಪೂರ್ ಕಾಲದ ಸಿಂಗರ್. ಜೀನಾ ಯಹಾ ಮರನಾ ಯಹಾ ಆ ಹಾಡಿದವರು. ಅವರ ಮಗ ನಿತಿನ್ ಮುಕೇಶ್ ತೇಜಾಬ್ ಪಿಕ್ಚರ್ ಅಲ್ಲಿ ಆಡ್ತಾರೆ. ಸೋ ಗಯಾ ಏ ಜಹಾ ಸೋ ಗಯಾ ಸುಮಾ. ಅವರ ಮಗ ನೀಲ್ ನಿತಿನ್ ಮುಕೇಶ್. ಆ ಡಾಕ್ಟರ್ ಭೋಸ್ಲೆ ಅನ್ನೋರು ಪದೇ ತಪ್ಪು ಹೇಳೋದು, ನೀಲ್ ನಿತಿನ್ ನಿಕೇಶ್ ಅಂತ. ಹಾಗಾಗಿ ಇವರು ನಿಕೇಶ್. ಓಕೆ, ಎಸ್. ಓಕೆ ವೀಕ್ಷಕರೇ, ಜೋಕೆ ಪಾಠ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಕಾಂಗ್ರೆಸ್ನಲ್ಲಿ ಟೀಕೆ ಮಾಡುವಂಥ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ನೋಡಿದ್ದೀರಾ ನೀವು? ಸಿದ್ದರಾಮಯ್ಯ ಯಾರು ಸಿದ್ದರಾಮಯ್ಯ ಅಂತ ಹೇಳೋರು ಯಾರಾದ್ರೂ ಇದ್ದಾರಾ? ಅಂತವನ್ನ ತುಂಬಾ ನೋಡಿದ್ದೀನಿ ಅಂತ ಹೇಳೋರು ಯಾರಾದ್ರೂ ಇದ್ದಾರೇನ್ರಿ? ಇಲ್ಲ. ಆದ್ರೆ ಒಬ್ಬರಿದ್ದಾರೆ, ಅವರ ಹೆಸರು BK ಹರಿಪ್ರಸಾದ್. BK ಹರಿಪ್ರಸಾದ್ಗೆ ಸಿದ್ದರಾಮಯ್ಯ ಮೇಲೆ ಕೋಪ. ಯಾಕಂದ್ರೆ ಕಳೆದ ಬಾರಿ ನನ್ನನ್ನು ಮಂತ್ರಿ ಮಾಡಿಲ್ಲ ಅಂತೇಳಿ ಈ BK ಹರಿಪ್ರಸಾದ್ ಪದೇ ಸಿದ್ದರಾಮಯ್ಯನನ್ನು ಚುಚ್ತಾ ಇರ್ತಾರೆ. ನಾವು ಮೂಲ ಕಾಂಗ್ರೆಸ್ಸಿಗರು, ಅವರು ವಲಸಿಗರು, ಡೈರೆಕ್ಟ್ ಹೇಳಲ್ಲ, ಅವರು ವಲಸಿಗರು ಅಂತೇಳಿ. ಅವರು ಈಡಿಗ ಸಮುದಾಯಕ್ಕೆ ಸೇರಿದವರು. ಹರಿಪ್ರಸಾದ್ ಅವರು ಈಡಿಗ ಸಮುದಾಯಕ್ಕೆ ಸೇರಿದವರು. ಈ BK ಶಿವರಾಮ್ ಇದ್ದಾರಲ್ಲ, ಯಾರು ಹೇಳಿ? BK ಶಿವರಾಮ್
ಮಾಜಿ ಹಿರಿಯ ಈ IPS ನಮ್ಮ ವಿಜಯ ರಾಘವೇಂದ್ರ ಅವರ ಪತ್ನಿ ತೀರ್ಕೊಂಡ್ರಲ್ಲ, ಸ್ಪಂದನ ಅವರ ತಂದೆ, ಅವರ ಸಹೋದರ BK ಹರಿಪ್ರಸಾದ್. ಓಕೆ, ಅವರ ಮಗ ಈ ಬಾರಿ ಬೆಳ್ತಂಗಡಿಯಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ರು, ಸೋತರು. ಅದು ಬೇರೆ ವಿಚಾರ. ಕಳೆದ ಬಾರಿ ಅವರನ್ನು ಮಂತ್ರಿ ಮಾಡಬೇಕಾಗಿತ್ತು ಈಡಿಗ ಸಮುದಾಯದಲ್ಲಿ ಆಗೇನಾಗುತ್ತೆ, 2 ಹೆಸರು ಬರುತ್ತೆ. ಒಬ್ರು ಮಧು ಬಂಗಾರಪ್ಪ, ಒಬ್ರು BK ಹರಿಪ್ರಸಾದ್ ಒಳಗೆ ಬಂದರೆ ಕಿರಿಕಿರಿ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಮಧು ಬಂಗಾರಪ್ಪಗೆ ಓಕೆ ಅಂದ್ಬಿಡ್ತಾರೆ. ಅದು ಮತ್ತೆ DK ಶಿವಕುಮಾರ್ ಅವರ ಆಶಯ ಕೂಡ ಆಗಿರುತ್ತೆ. ಹಾಗಾಗಿ ಇವರನ್ನಲ್ಲಿ ವಿಧಾನ ಪರಿಷತ್ ಸಭಾನಾಯಕ ಕೂಡ ಮಾಡೋದಿಲ್ಲ, ಅವ್ರನ್ನ ಬೋಸರಾಜ್ ಅವರನ್ನ ಮಾಡ್ತಾರೆ. ಹಾಗಾಗಿ ಅವರು ಸಿಡಿತಾ ಇದ್ರು, ನಾವು ಮುಖ್ಯಮಂತ್ರಿಗಳನ್ನ ಸೋಲಿಸೋದು ಗೊತ್ತು, ಗೆಲ್ಸೋದು ಗೊತ್ತು, ಮುಖ್ಯಮಂತ್ರಿ ಮಾಡೋದು ಗೊತ್ತು. ಆಮೇಲೆ ತಾಕತ್ತಿರೋ ಮನುಷ್ಯ ಕೂಡ ಇಲ್ಲ ಅಂತಲ್ಲ, ಹೈಕಮಾಂಡ್ಗೆ ಭಾಳ ಹತ್ತಿರ. ವೆರಿ ಫಸ್ಟ್ ಟೈಮ್ ಇವರು ಬಂದು ನಿನ್ನೆ 1.5 ಗಂಟೆಗಳ ಕಾಲ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ದಾರೆ. ಈಗ ನಮಗೆ ಏನು ಅನಿಸ್ತಾ ಇದೆ, ಎಲ್ಲ ರಾಜ್ಯ ಪಂಚಾಯತಿಗೆ ಆಗ್ತಾ ಇದೆ, ಇವರನ್ನು ಕೂಡ ಮಂತ್ರಿ ಮಾಡ್ತಾರೆ. ಇವರ ಬಾಯಿ ಕಟ್ಟಾಕ್ಬಿಟ್ರೆ ಇವರು ಮಾತ್ರ ಕಿರಿಕಿರಿ ಮಾಡೋದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಒಂದು ಜಾಣ ನಡೆಯನ್ನು ಪ್ರದರ್ಶಿಸಿದ್ದಾರೆ. ನಿನ್ನೆ ಮಾತುಕತೆ ಆಗಿದೆ. ಆ ಮಾತುಕತೆ ಏನಾಗಿತ್ತು ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸಿದ್ದರಾಮಯ್ಯ BK ಹರಿಪ್ರಸಾದ್ ಮುಖಾಮುಖಿ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಹಿಂದುಳಿದ ನಾಯಕನ ಬಲ, ಸಿಟ್ಟು, ಬ್ರಹ್ಮಾಂಡ ಸಿಟ್ಟು. ಮಾತಿಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ತೀವ್ರತಿದ್ದ ನಾಯಕ ಇದೀಗ ಸಿಎಂರನ್ನ ಭೇಟಿಯಾಗಿದ್ದಾರೆ. ತಡರಾತ್ರಿ ದಿಢೀರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನ ನೀಡದಿದ್ದಕ್ಕೆ ಬೇಸರಗೊಂಡಿದ್ದ ಹರಿಪ್ರಸಾದ್ ಸಿದ್ದರಾಮಯ್ಯ ವಿರುದ್ಧ ಸಿಕ್ಕಲ್ಲಿ ಕೆಂಡ ಕಾರ್ತಾ ಇದ್ರು. ಆದ್ರೆ ಇದೀಗ BK ಹರಿಪ್ರಸಾದ್ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬರೋಬ್ಬರಿ 1.5 ವರ್ಷದ ಬಳಿಕ ಸಿಎಂ ಸರ್ಕಾರಿ ನಿವಾಸದಲ್ಲಿ ಕಾವೇರಿಯಲ್ಲಿ ಮುಖಾಮುಖಿಯಾದ ಉಭಯ ನಾಯಕರು 1 ತಾಸು ಚರ್ಚೆ ನಡೆಸಿದ್ದಾರಂತೆ. ಮೂಡಾ ಕೇಸ್ನಲ್ಲಿ ಸಿಲುಕಿ ಮೆತ್ತಗಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಭೇಟಿಯಾಗಿ ನೈತಿಕ ಬೆಂಬಲ ನೀಡಿದ್ದಾರಂತೆ. ಮೂಡಾ ಹಗರಣ ಹೊರಬಂದ ಬಳಿಕ ಪೇಚಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ಪಕ್ಷದಲ್ಲಿರುವ ವಿರೋಧಿಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರಂತೆ. ಹೈಕಮಾಂಡ್ ನಾಯಕರ ಅಣತಿಯಂತೆ ನಡೆಯುತ್ತಿರುವ ಸಿದ್ದು ಮೈಸೂರು ಸಮಾವೇಶ ಸಂಬಂಧ ಹರಿಪ್ರಸಾದ್ರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸಿಎಂ ಕರೆಗೆ ಓಗೊಟ್ಟು ಬಂದ ಹರಿಪ್ರಸಾದ್ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಒಗ್ಗಟ್ಟು ಪ್ರದರ್ಶನದ ಸಿಎಂ ಮನವಿಗೆ ಒಪ್ಪಿದ್ದಾರಂತೆ. ಮೈಸೂರು ಸಮಾವೇಶದಲ್ಲಿ ಭಾಗಿಯಾಗುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.